ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು NHM ಅಂಡರೇ ಜಿಲ್ಲಾ ಪಂಚಾಯತ್ ಅಂಡರು ಒಂದು ಪೋಸ್ಟ್ ಕಾಲ್ ಆಗಿರುವಂಥದ್ದು. ಅದು ಯಾವುದು, ಅದರದ್ದು ಆ್ಯಕ್ಚುಯಲ್ ಕ್ವಾಲಿಫಿಕೇಷನ್ ಏನಿದೆ, ಈ ಒಂದು ಪೋಸ್ಟಿಗೆ ಅದರ ಕ್ವಾಲಿಫಿಕೇಷನ್ ಏನು, ಯಾವ ಅಭ್ಯರ್ಥಿ ಇದಕ್ಕೆ ಎಲಿಜಿಬಲ್ ಬರ್ತಾರೆ, ಓಕೆನಾ, ಅದನ್ನು ಯಾವ ಥರ ಪ್ರೊಸೀಜರ್ ಇರುತ್ತೆ ಅಂತೇಳಿ ನನ್ನ ತಿಳಿದ ಮಟ್ಟಿಗೆ ನಾನು ನಿಮಗೆಲ್ಲನೂ ತಿಳಿಸ್ತಾ ಬರ್ತೀನಿ. ಬಟ್ ಇದನ್ನು ನೀವು ನೋಡಿದವರು ಇದನ್ನು ಈ ಒಂದು ಕ್ವಾಲಿಫಿಕೇಷನ್ನ ರದ್ದಾಗೋ ಥರ ನೀವೇನಾದರೂ ಮಾಡಿದರೆ ನೆಕ್ಸ್ಟ್ ಕಾಲ್ ಫಾರ್ಮ್ಗೆ ಈ ಒಂದು ಪೋಸ್ಟ್ಗೆ ನೀವು ಎಲಿಜಿಬಲ್ ಬರ್ತೀರ. ಒಂದು ವೇಳೆ ನೀವೇನಾದರೂ ಈ ಒಂದು ಪೋಸ್ಟ್ಗೆ ನೀವೇನಾದರೂ ಪ್ರೊಟೆಸ್ಟ್ ಏನಾದರೂ ಮಾಡಿಲ್ಲ ಅಂತಂದ ಮೇಲೆ ಇಲ್ಲಿರುವಂಥ ಕ್ವಾಲಿಫಿಕೇಷನ್ನು ಕಂಪ್ಲೀಟಾಗಿ ಇನ್ನೊಬ್ಬರು ಇದನ್ನೇ ಮಾಡ್ತಾರಪ್ಪ ಅಂದಮೇಲೆ ಆಕ್ಯುಪೈನ ಮಾಡ್ತಾ ಬರ್ತಾರೆ. ಓಕೆನಾ, ಅದು ಯಾವುದು ಏನು ಅಂತೇಳಿ ನೀವು ಕಂಪ್ಲೀಟಾಗಿ ನಾನು ತಿಳಿಸ್ತಾ ಬರ್ತೀನಿ ಫ್ರೆಂಡ್ಸ್. ಓಕೆನಾ, ಇದು ಫಸ್ಟ್ ಒಂದು ಬಂದುಬಿಟ್ಟು ಕಂಪ್ಲೀಟಾಗಿ ಗುತ್ತಿಗೆ ಮೇಲೇ ನಾವು ರಿಕ್ರೂಟ್ಮೆಂಟ್ನ ಮಾಡ್ತಾ ಬರ್ತಿರುವಂಥದ್ದು ಅಂತ ಹೇಳ್ತಿರುವಂಥದ್ದು. ಆಮೇಲೆ ಇದು ಯಾವಾಗ ಎಂಡ್ ಆಗುತ್ತೆ ಅಂತ ಕೂಡ ಹೇಳ್ತಿದ್ದಾರೆ. 31ನೇ ತಾರೀಕಿಗೆ ಇದು ಎಂಡ್ ಆಗುತ್ತೆ ಅಂತೇಳಿ. ಓಕೆನಾ, ಇದರದ್ದು ಬಂದುಬಿಟ್ಟು ಏಜ್ ಬಂದುಬಿಟ್ಟು 18 ವರ್ಷ ತುಂಬಿರಬೇಕು. ಆಮೇಲೆ 45 ವರ್ಷದ ಒಳಗಡೆ ಇರಬೇಕು. ಆಮೇಲೆ ಇದಕ್ಕೆ ಅಂತೇಳಿ ಈ ಒಂದು ಪೋಸ್ಟ್ಗೆ ವಯೋಮಿತಿ ಕೂಡ ಕೊಟ್ಟಾರಿ. ವಯೋಮಿತಿ ಅಂತ ಬಂದ ಮೇಲೆ ಅವ್ರದ್ದು ಏನು ಏಜ್ ಇರುತ್ತೋ, ಈಗ ಎಕ್ಸಾಂಪಲ್ 30ಕ್ಕೆ ಅದು ಏಜ್ ಮುಗಿತೈತಿ ಅಂದ ಮೇಲೆ ವಯೋಮಿತಿ ಈಗ SC/ST 30ಕ್ಕೆ ಮುಗಿಯುತ್ತೆ ಅಂತ ಅಂದರೆ ಅವರು 5 ವರ್ಷ ಸಡಿಲಿಕೆ ಅಂತ ಕೊಟ್ಟಾರೆ. ಅಂದರೆ SCದವರು ಮತ್ತು 35 ವರ್ಷದ ಮಟ್ಟನೂ ಈ ಒಂದು ಪೋಸ್ಟ್ಗೆ ನೀವು ಅರ್ಜಿನ ಸಲ್ಲಿಸಬಹುದು ಅಂತ ಇದರ ಅರ್ಥ. ಓಕೆನಾ, ನೀವು ಅಭ್ಯರ್ಥಿಗಳು ಏನಾದರೂ ಆಗಿದ್ದರೆ ಇಲ್ಲಿ ನಿಮಗೆ ಏಜ್ ಗ್ರೂಪ್ ಕೊಟ್ಟಾರೆ, ಇದನ್ನ ಬೇಕಂದರೆ ನೀವು ನೋಡ್ಕೋಬೋದು. ಓಕೆನಾ, ಓಕೆ, ಇದು ಕಂಪ್ಲೀಟಾಗಿ ಗುತ್ತಿಗೆ ಮೇಲಿನ ಕರ್ಕೋತಿರುವಂಥ ಒಂದು ಪೋಸ್ಟ್. ಯಾವ ಪೋಸ್ಟ್ ಅಂತ ನಿಮ್ಗೆ ಹೇಳಿಬಿಡ್ತೀನಿ. ಓಕೆನಾ, ಇದು ಬಂದುಬಿಟ್ಟು ಚಿಕ್ಕಬಳ್ಳಾಪುರ ಒಳಗಡೆ ಕಾಲ್ ಆಗಿರೋವಂಥ ಒಂದು ಲೇಟೆಸ್ಟ್ ನೋಟಿಫಿಕೇಷನ್ನು, ಡೇಟ್ ಕೂಡ ನೀವು ನೋಡ್ಕೋಬೋದು. ಏನಪ್ಪ ಅಂತಂದಮೇಲೆ ಯಾವ ಪೋಸ್ಟ್ ಕರೆದಿದ್ದಾರೆ ಅಂತಂದರೆ ಇಲ್ಲೇ ಕಮ್ಯುನಿಟಿ ಹೆಲ್ತ್ ಆಫೀಸರ್ನ ಕಂಪ್ಲೀಟಾಗಿ ಗುತ್ತಿಗೆ ಆಧಾರದ ಮೇಲೆ ಇಲ್ಲಿ ಅಭ್ಯರ್ಥಿಗಳನ್ನು ಇವರೇ ಮಾಡ್ತಿದ್ದಾರೆ, ತುಂಬಿಕೊತಾ ಬರ್ತಿರುವಂಥದ್ದು. ಇಲ್ಲಿ ಪೋಸ್ಟ್ ನೋಡಿ. ಓಕೆನಾ, ಓಕೆ, ಒಂದೇ ಪೋಸ್ಟೇ ಆಗಿರಲಿ ನಡೆಯುತ್ತೆ. ಬಟ್ ಇಲ್ಲಿ ಜನರಲ್ ಕೊಟ್ಟಿದ್ದಾರೆ. ಓಕೆನಾ, ಜನರಲ್ ಕ್ಯಾಟಗರಿದವರು ಇದಕ್ಕೆ ಅಪ್ಲಿಕೇಶನ್ಸ್ನ ಹಾಕೋಬೋದು. ಸ್ಯಾಲ್ರಿ ಕೂಡ ಕೊಟ್ಟಾರ್ರಿ. ಆದರೆ ಇಲ್ಲಿ ಕೊಟ್ಟಾರ ನೋಡ್ರಿ ಕ್ವಾಲಿಫಿಕೇಷನ್ನು, ಈ ವಿದ್ಯಾರ್ಹತೆ ಇದಕ್ಕೆ ಕಂಪ್ಲೀಟಾಗಿ ಏನಪ್ಪ ಅಂದ್ರೆ ಇವ್ರ ಅಧಿಸೂಚನೆ ಕಂಪ್ಲೀಟಾಗಿ ರಾಂಗ್ ಆಗಿರುವಂಥದ್ದು ರೀ. ಓಕೆ ರೀ, ಈ ಒಂದು ಸಮುದಾಯ ಆರೋಗ್ಯ ಅಧಿಕಾರಿ ಕಮ್ಯುನಿಟಿ ಹೆಲ್ತ್ ಆಫೀಸರ್ CHO ಈ ಒಂದು ಪೋಸ್ಟ್ಗೆ ಬರುವಂಥ ಒಂದು ಕ್ವಾಲಿಫಿಕೇಷನ್ ಏನು ಬರುತ್ತೆ ಅಂತಂದರೆ BSc ನರ್ಸಿಂಗ್ ಆಗಿರ್ಬೇಕು ರೀ ಇವ್ರಿಗೆ. ಓಕೆ ರೀ, BSc ನರ್ಸಿಂಗ್ ಆದರೆ ಇದಕ್ಕೆ ಎಲಿಜಿಬಲ್ ಬರ್ತಾರೆ. ಇಲ್ಲಪ್ಪ ಅಂದಮೇಲೆ PB/BSc ಆದರೂ ಆಗಿರ್ಬೇಕು ರೀ. ಹೌದ್ರಿ, PB/BSc ಏನಾದರೂ ಆಗಿದ್ದರೆ ಈ ಒಂದು ಕ್ವಾಲಿಫಿಕೇಷನ್ದವ್ರು ಅಷ್ಟೇ ಇದಕ್ಕೆ ಎಲಿಜಿಬಲ್ ಬರುವಂಥದ್ದು. ಆದರೆ ಯಾವ ಮೂಡ್ ಒಳಗಡೆ ಈ ಸರ್ಕ್ಯುಲರ್ನ ಪಾಸ್ ಮಾಡಿದಾರೆ ಅನ್ನೋದೇ ನನಗೆ ಇವತ್ತಿಗೂ ತಿಳಿತಿಲ್ಲ. ಅದಕ್ಕಂತೇಳಿ ನಾವು ವಿಡಿಯೋನೂ ಮಾಡಿದ್ದಿಲ್ಲ. ಬಟ್ ಆದರೂ ಈ ಒಂದು ಇನ್ಫಾರ್ಮೇಷನ್ಸ್ನ ನಿಮಗೆ ತಿಳಿಸಬೇಕು ಅನ್ನೋ ಒಂದು ರೀಸನ್ಗೆ ಈ ಒಂದು ವಿಡಿಯೋನ ಮಾಡ್ತಿರುವಂಥದ್ದು. BSc ನರ್ಸಿಂಗ್ದವ್ರಾಯ್ತು, PB/BScದವ್ರಾಯ್ತು, ನೀವೇನಾದರೂ ಈ ಒಂದು ಕ್ವಾಲಿಫಿಕೇಷನ್ ಕ್ಯಾನ್ಸಲ್ನ ಮಾಡಿರಿ ಅಂತ ಹೇಳಿದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ರೀ. ನೆಕ್ಸ್ಟ್ ನಮ್ಮ ಕರ್ನಾಟಕದಲ್ಲಿ ರಿಕ್ರೂಟ್ಮೆಂಟ್ ಏನಾದರೂ ಆದರೆ BSc ನರ್ಸಿಂಗ್ದವ್ರಿಗೆ ಆಮೇಲೆ PB/BSದವ್ರಿಗೆ ಅಷ್ಟೇ ಅಪಾರ್ಚುನಿಟಿ ಸಿಗಬೇಕು. ನೀವೇನಾದರೂ ಪ್ರೊಟೆಸ್ಟ್ ಏನಾದರೂ ಮಾಡಿಲ್ಲ ಅಂತಂದರೆ ನೆಕ್ಸ್ಟ್ ಪ್ರತಿಯೊಂದು CHO ಪೋಸ್ಟಿಗೂ BAMS ಡಾಕ್ಟರ್ಸ್ ಬಂದು ಇಲ್ಲೇನು ಮಾಡ್ತಾರಪ್ಪ ಅಂದಮೇಲೆ ರಿಕ್ರೂಟ್ಮೆಂಟ್ನ ಅಪ್ಲಿಕೇಶನ್ಸ್ನ ಹಾಕ್ಲಿಕ್ಕೆ ಬರ್ತಾರೆ. ನಿಮಗೆ ಫೈಟ್ನ ಮಾಡ್ತಾರೆ. ಅವ್ರದ್ದೇ ಬೇರೆ ಬರುತ್ತೆ, ನಿಮ್ಮದೇ ಬೇರೆ ಬರುತ್ತೆ. ಓಕೆ ರೀ, ಕ್ವಾಲಿಫಿಕೇಷನ್ ಅವರು BAMS. ಬಟ್ ಈ ಪೋಸ್ಟ್ಗೆ ಅವರು ಯಾವ ರೀಸನ್ ಮೇಲೆ ಅವರು ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ ಅನ್ನೋದೇ ಅರ್ಥ ಆಗ್ತಿಲ್ಲ. ಆದಷ್ಟು ಬೇಗ ಇಲ್ಲಿ ನಡೀತಿರುವಂಥ ಒಂದು ಯಾವುದ್ರ ಭ್ರಷ್ಟನ ನೀವು ತಡೆಗಟ್ಟಿದ್ರೆ ಮಾತ್ರ ನಿಮಗೆ ಇದು ಯೂಸ್ಫುಲ್ ಆಗುವಂಥದ್ದು. ಓಕೆನಾ ಫ್ರೆಂಡ್ಸ್, ಇದರದ್ದು ಸ್ಯಾಲ್ರಿ ನೀವು ನೋಡ್ಕೋಬೋದು. 25,000 ರೂಪಾಯಿ ಸಂಬಳ ಇದೆ, ಪ್ಲಸ್ 15,000 ರೂಪಾಯಿ ಇನ್ಸೆಂಟಿವ್ ಅಂತ ಪ್ರೊವೈಡ್ನ ಮಾಡ್ತಿದ್ದಾರೆ. ಓಕೆ ರೀ, 15,000 ಅಂದರೆ ಹೆಚ್ಚು ಕಮ್ಮಿ ನಿಮಗೆ 40,000 ರೂಪಾಯಿ ನಿಮಗೆ ಸ್ಯಾಲ್ರಿನ ಸಿಗ್ತಿರುವಂಥದ್ದು. ಇದು ಒಂದು ಸಮುದಾಯ ಆರೋಗ್ಯ ಅಧಿಕಾರಿ ಅಂದ ಮೇಲೆ ಆ ಒಂದು ಸಮುದಾಯದಲ್ಲಿ ನಡೆಯುವಂಥ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಪ್ರೋಗ್ರಾಮಿಗೂ ಇವರು ಒಂಥರ ನೆಕ್ಸ್ಟ್ ಲೆವೆಲ್ ಆಫೀಸರ್ ಇವರು. ಹೌದ್ರಿ, ಕಂಪ್ಲೀಟಾಗಿ ಆ ಸಬ್ ಸೆಂಟರ್ಗೇ ಹೆಡ್ಡಾಗಿ ವರ್ಕ್ನ ಮಾಡುವಂಥ ಒಂದು ಟೀಮ್ ಲೀಡರಾಗಿ ವರ್ಕ್ನ ಮಾಡುವಂಥ ಒಂದು ಪೋಸ್ಟೇ
ಯಾವುದ್ರಿ ಸಿ ಎಚ್ ಒ ಪೋಸ್ಟ್ನ. ಸಿ ಎಚ್ ಒ ಪೋಸ್ಟ್ ಆಗಬೇಕು ಅಂತೇಳಿ ಎಷ್ಟೋ ಜನ ಬಿ ಎಸ್ ಸಿದವ್ರದ್ದು ಆಮೇಲೆ ಪಿ ಬಿ ಬಿ ಎಸ್ ನರ್ಸಿಂಗ್ ಮಾಡಿರುವಂಥ ಸ್ಟೂಡೆಂಟ್ಸನ್ನು ಒಂದು ಕನಸು ಐತೆ ರೀ. ಬಟ್ ನೀವೇನಾದರೂ ಪ್ರೊಟೆಸ್ಟ್ ಏನಾದರೂ ಮಾಡಿಲ್ಲ ಅಂದಮೇಲೆ ನಿಮ್ಮದು ಕನಸಾಗಿಯೇ ಉಳಿತೈತೆ ರೀ. ಆ ಒಂದು ರೀಸನ್ಗೆ ಹೇಳ್ತಿರುವಂಥದ್ದು, ಆದಷ್ಟು ಬೇಗ ಬಿ ಎ ಎಮ್ ಎಸ್ನ ಕ್ವಾಲಿಫಿಕೇಷನ್ನ ಕ್ಯಾನ್ಸಲ್ನ ಮಾಡಿಸಿ ಅಲ್ಲಿ ಕ್ವಾಲಿಫಿಕೇಷನ್ನ ಮೆನ್ಷನ್ನ ಮಾಡ್ತೀರಿ. ಒಂದು ಪಿ ಬಿ ಬಿ ಎಸ್ ಸಿ ಇಲ್ಲಪ್ಪ ಅಂದಮೇಲೆ ಯಾವುದು ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆದವರು ಮಾತ್ರ ಇದಕ್ಕೆ ಎಲಿಜಿಬಿಲಿಟಿ ಬರ್ತಾರೆ ಅಂತ ನೀವೇನಾದರೂ ಪ್ರೊಟೆಸ್ಟ್ನ ಮಾಡಿ. ಓಕೆನಾ, ಇದರದ್ದೆಲ್ಲ ನೀವು ನೋಡ್ಕೋಬೋದು. ಈ ಒಂದು ಸರ್ಕ್ಯುಲರ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ, ನೀವು ಬೇಕಂದರೆ ನೋಡ್ಕೋಬೋದು. ಓಕೆನಾ, ಇದ್ರದ್ದು ಇವರು ಯಾವ ಥರ ರಿಕ್ರೂಟ್ಮೆಂಟ್ನ ಮಾಡ್ಕೋತಿದ್ದಾರೆ ಅಂತಲೂ ಹೇಳ್ತಿದ್ದಾರೆ. ನಿಮ್ಮದು ಮೆರಿಟ್ ಮೇಲೆ ಆಮೇಲೆ ನಿಮ್ಮದು ಅನುಭವದ ಮೇಲೆ ನೀವೇನು ಇಂಟರ್ವ್ಯೂ ಕೊಡ್ತೀರೋ ಅದರ ಬೇಸ್ ಮೇಲೆ ನಾವು ಸೆಲೆಕ್ಷನ್ಸ್ನ ಮಾಡ್ತೀವಿ ಅಂಥೇಳಿ. ಬಟ್ ಇದು ಮಾಡ್ತಿರುವಂಥದ್ದು ಕಂಪ್ಲೀಟಾಗಿ ರಾಂಗ್ ರೀ. ಇದು ಹೌದ್ರಿ, ಕಂಪ್ಲೀಟಾಗಿ ಇವರು ಮಾಡ್ತಿರುವಂಥ ಪ್ರೊಸೀಜರ್ ರಾಂಗ್ ರೀ. ಯಾವ ರೀಸನ್ಗೆ ರಾಂಗ್ ಅಂತ ಹೇಳ್ತೀನಿ ಅಂದಮೇಲೆ, ನಮ್ಮ ಕರ್ನಾಟಕದಲ್ಲಿ ಇಲ್ಲಿವರೆಗೂ ನಡೆದಿರುವಂಥ ಸಿ ಎಚ್ ಒ ಪೋಸ್ಟ್ಗಳನ್ನು ಯಾವ ಥರ ಭರ್ತಿನ ಮಾಡ್ಕೊಂಡಿದ್ದಾರೆ ಅಂದಮೇಲೆ ಸಿ ಬಿ ಟಿ ಎಕ್ಸಾಮ್ ಬೇಸ್ ಮೇಲೆ ಇವರು ಕಂಡಕ್ಟ್ನ ಮಾಡಿ ಅಭ್ಯರ್ಥಿಗಳನ್ನು ಯಾವುದ್ರಿ ಸಬ್ ಸೆಂಟರ್ಗೆ ಅಪಾಯಿಂಟ್ಮೆಂಟ್ನ ಮಾಡ್ಕೊಂಡಿರುವಂಥದ್ದು ರೀ. ಬಟ್ ಇವರು ಸಂದರ್ಶನದ ಮೇಲೆ ಆಮೇಲೆ ಅನುಭವದ ಮೇಲೆ ಆಮೇಲೆ ನಿಮ್ಮದು ಪರ್ಸೆಂಟೇಜ್ ಬೇಸ್ ಮೇಲೆ ನಾವು ರಿಕ್ರೂಟ್ಮೆಂಟ್ನ ಮಾಡ್ಕೋತೀವಿ ಅಂತ ಹೇಳ್ತಿದ್ದಾರೆ. ಇದು ರಾಂಗ್ ಆಗುತ್ತೆ ರೀ. ನೀವು ಏನು ಮಾಡ್ತಿರೋ ಗೊತ್ತಿಲ್ಲ. ನಿಮಗೇನಾದರೂ ಯೂಸ್ ಆಗಬೇಕು, ಮುಂದಿನ ಕಮ್ಮಿಂಗ್ ಡೇಸ್ ಒಳಗಡೆ ನಿಮಗೇನಾದರೂ ರಿಕ್ರೂಟ್ಮೆಂಟ್ ಆಗಿರುವಂಥ ಸಿ ಎಚ್ ಒ ಪೋಸ್ಟು ನರ್ಸಿಂಗ್ದವ್ರಿಗೆ ಸಿಗಬೇಕು ಅಂತಂದರೆ ನೀವೇನಾದರೂ ಒಂದು ಫೈಟ್ನ ಮಾಡಲೇಬೇಕು ರೀ. ಇಲ್ಲಿ ಯಾವುದೇ ಕಾರಣಕ್ಕೂ ಬಿ ಎ ಎಮ್ ಎಸ್ ಡಾಕ್ಟರ್ಸ್ ಇಲ್ಲಿ ಯಾವುದೇ ಕಾರಣಕ್ಕೂ ಬರಲಾರ್ದಂಗೆ ನೀವು ನೋಡಿಕೊಂಡ್ರೆ ಮಾತ್ರ ಇದು ನಿಮಗೆ ಕಮ್ಮಿಂಗ್ ಡೇಸಲ್ಲಿ ನಿಮಗೆ ಯೂಸ್ಫುಲ್ ಆಗುವಂಥದ್ದು ರೀ. ಓಕೆ ರೀ. ನೆಕ್ಸ್ಟ್, ಅರ್ಜಿ ಸಲ್ಲಿಸಿಕೆ ಪ್ರಾರಂಭ 1ನೇ ತಾರೀಕಿಂದ ಹಿಡ್ಕೊಂಡು 31ನೇ ತಾರೀಕಿಗೆ ಇದು ಕೊನೆ ಆಗುತ್ತೆ ರೀ. ಇದಕ್ಕೆ ಫೀಸ್ ಅಂತ ಏನೂ ಇಲ್ಲ ರೀ, ನೀವು ಇಲ್ಲಿ ನೋಡ್ಕೋಬೋದು. ಆಮೇಲೆ ಮೇನ್ ಡ್ಯೂಟೀಸ್ ಆಫ್ ಕಮ್ಯುನಿಟಿ ಹೆಲ್ತ್ ಆಫೀಸರ್ಸು ಇದು ಡ್ಯೂಟೀಸ್ ಕೂಡ ಕೊಟ್ಟಾರೆ ಏನು ಅಂಥೇಳಿ ಕರೆಕ್ಟಾಗಿ ಓದ್ಕೊರಿ. ಆದರೆ ಒತ್ತಿ ಹೇಳಾಕತ್ತೀನಿ ಫ್ರೆಂಡ್ಸ್, ನೀವು ಆದಷ್ಟು ಬೇಗ ಇದರ ಬಗ್ಗೆ ನೀವೇನಾದರೂ ಆ್ಯಕ್ಷನ್ಸ್ನ ತೊಗೊಂಡ್ರೆ ಮಾತ್ರ ನಮ್ಮ ಕರ್ನಾಟಕದಲ್ಲಿ ಸಿ ಎಚ್ ಒ ಪೋಸ್ಟು ನರ್ಸಿಂಗ್ದವ್ರಿಗೇ ಸಿಗುತ್ತೆ. ಒಂದು ವೇಳೆ ನೀವು ಯಾವುದೇ ಕಾರಣಕ್ಕೂ ಪ್ರೊಟೆಸ್ಟ್ ಏನೂ ಮಾಡಿಲ್ಲ ಅಂತಂದರೆ ಸಿ ಎಚ್ ಒ ಪೋಸ್ಟು ಕಮ್ಮಿಂಗ್ ಡೇಸಲ್ಲಿ ಕಂಪ್ಲೀಟಾಗಿ ಬಿ ಎ ಎಮ್ ಎಸ್ ಡಾಕ್ಟರ್ಸು ಬಿ ಎಚ್ ಎಮ್ ಎಸ್ ಡಾಕ್ಟರ್ಸು ಕಂಪ್ಲೀಟಾಗಿ ಆಕ್ಯುಪೈನ ಮಾಡ್ಕೋತಾರೆ. ಇದು ಮಾತ್ರ 100% ಪಕ್ಕ. ಆದ್ದರಿಂದ ಅಲ್ಲಿ ಆಗುವಂಥ ಈ ಒಂದು ಮೋಸನ ಆದಷ್ಟು ಬೇಗ ನೀವು ತಡೆಗಟ್ರಿ ಅಂದರೆ ನಿಮಗೆ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಓಕೆನಾ, ಇದು ಇವತ್ತಿನ ಒಂದು ಲೇಟೆಸ್ಟ್ ನೋಟಿಫಿಕೇಷನ್. ನಿಮಗೇನಾದರೂ ಡೌಟ್ಸ್ ಏನಾದರೂ ಇದ್ದರೆ ನೀವು ಕಮೆಂಟ್ಸ್ನ ಮಾಡ್ಬೋದು ಫ್ರೆಂಡ್ಸ್. ನಾನು 100% ನಿಮ್ಮ ಕಮೆಂಟ್ಸ್ಗೆ ರೆಸ್ಪಾಂಡ್ ಮಾಡ್ತೀನಿ ಫ್ರೆಂಡ್ಸ್. ಓಕೆನಾ, ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಆಮೇಲೆ ಯಾರಾದರೂ ಪಿ ಬಿ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದ್ದವರು ಆಮೇಲೆ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಮಾಡಿದ್ದವರು ಇದಕ್ಕೆ ಸಿಲೆಬಸ್ಸು ಆಮೇಲೆ ಇದರ ಕ್ವಾಲಿಫಿಕೇಷನ್ ಇನ್ನೂ ನೀಟಾಗಿ ಸ್ವಲ್ಪ ಎಕ್ಸ್ಪ್ಲೇನ್ನ ಮಾಡಿ ಅಂತ ಏನಾದರೂ ಕೇಳಿದರೆ 100% ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೋಸ್ಕರ ಮತ್ತೆ ಒಂದು ಪವರ್ ಪಾಯಿಂಟ್ ಥ್ರೂ ನನಗೆ ಎಕ್ಸ್ಪ್ಲೇನ್ನ ಮಾಡ್ತಾ ಬರ್ತೀನಿ. ಕೀಪ್ ವಾಚಿಂಗ್ ನಾಗರಾಜ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫ್ರೆಂಡ್ಸ್.